ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಈ ರೆಸ್ಟೋರೆಂಟ್ ಸ್ಟೈಲ್ ಬಿರಿಯಾನಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮಾಡಿದ್ದು. ಈಗ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಇದಕ್ಕೆ 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದು ಬಬಲ್ಸ್ ಬರಬೇಕು ಆಯಿಲು, ಅಲ್ಲಿವರೆಗೂ ಬಿಸಿ ಮಾಡಿಕೊಂಡು ಅದಕ್ಕೆ ಉದ್ದದಾಗಿ ಹೆಚ್ಕೊಂಡಿರೋ ಅಂಥ 4 ದೊಡ್ಡ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು. ಅದು ಆರೆಂಜಿಶ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ 4-5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಇದು ಒಂದು 2 ನಿಮಿಷಗಳ ಕಾಲ ಬೆಂದಾದಮೇಲೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಇವಾಗ ಟೊಮೆಟೊನೂ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ಒಂದು ಟೊಮೆಟೊನ, ದೊಡ್ಡ ಟೊಮೆಟೊ ಒಂದನ್ನು ಸೇರಿಸ್ಕೊಂಡಿದ್ದೀವಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 3-4 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀವಿ. ಇದಾದಮೇಲೆ ಸ್ವಲ್ಪ ಮೊಸರು, ಒಂದು 2-3 ಟೇಬಲ್ ಸ್ಪೂನ್ ಮೊಸರನ್ನ ಸೇರಿಸ್ಕೊಳ್ಳಿ. ಮೊಸರು ಹಾಕೋದ್ರಿಂದ ನೀವೇನು ನಾನ್ ವೆಜ್ ಮಟನ್ ಆ್ಯಡ್ ಮಾಡಿರ್ತೀರ ಅದು ಸ್ವಲ್ಪ ಬೇಗ ಬೇಯುತ್ತೆ. ಮೊಸರು ಹಾಕಿ ಒಂದು ನಿಮಿಷ ಆದಮೇಲೆ ಪುದೀನ ಸೊಪ್ಪು, ಒಂದು ಇಡೀ ಪುದೀನ ಸೊಪ್ಪನ್ನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು, ಹಾಗೆ ಅದ್ರ ಜೊತೆಗೆ ಕಲ್ಲುಪ್ಪು ಮತ್ತು ಅರಶಿನ, ಒಂದು 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೀವಿ. ಇಲ್ಲಿ ತೇಜು ಬಿರಿಯಾನಿ ಪೌಡರು ಒಂದು 3/4 ಪ್ಯಾಕೆಟ್ ಹಾಕ್ಕೊಂಡಿದ್ದೀವಿ ನಾವು, ಮತ್ತು ಹಾಫ್ ಲೆಮನ್ ಜ್ಯೂಸು ಇದೆಲ್ಲ ಹಾಕಿ ಅದ್ರ ಜೊತೆಗೇ ಚಿಕನನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಬೇಯಿಸ್ಕೊಂಡಿದ್ದೆ ಒಂದು 10-15 ನಿಮಿಷ. ಏನಾದರೂ ಸ್ವಲ್ಪ ತಳ ಹಿಡಿತಿದೆ ಅಂತ ಹೇಳಿದರೆ ಒಂಚೂರು ನೀರು ಸೇರಿಸ್ಕೊಳ್ಳಿ. ಚಿಕನ್ನು ಒಂದು 80% ಬೆಂದಿದೆ ಅಂತ ಹೇಳಿದಾಗ 2 ಗ್ಲಾಸು ಬಿರಿಯಾನಿ ರೈಸ್ಗೆ ನಾನಿಲ್ಲಿ 4 ಗ್ಲಾಸು ನೀರು ತೊಗೊಂಡಿದ್ದೀನಿ. ನೀರನ್ನು ಮೊದಲೇ ಕಾಯಿಸ್ಕೊಂಡು ಬಿಸಿ ನೀರನ್ನು ಇದಕ್ಕೆ ಹಾಕಿರೋದು. ಅದಾಗಿ 10 ನಿಮಿಷ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಇವಾಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಾದ್ಮೇಲೆ ಒಂದು 3/4 ಭಾಗ ಅನ್ನ ಆಲ್ರೆಡಿ ಬೆಂದಿರಬೇಕು. ಆ ಟೈಮಲ್ಲಿ ಅದ್ರ ಮೇಲೆ ಪುದೀನ ಸೊಪ್ಪು ಮತ್ತು 1 ಟೇಬಲ್ ಸ್ಪೂನ್ ಗೀ ಹಾಕ್ಕೊಂಡು ಇದನ್ನು ತವಾ ಮೇಲಿಟ್ಟು ಲೋ ಫ್ಲೇಮಲ್ಲಿ 20 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಇವಾಗ ರೆಡಿಯಾಗಿದೆ ಬಿರಿಯಾನಿ. ಬೇರೆ ಬಿರಿಯಾನಿ ರೆಸಿಪಿಗೆ ಕಂಪೇರ್ ಮಾಡಿದ್ರೆ ಈ ರೆಸಿಪಿ ಸ್ವಲ್ಪ ಈಸಿನೇ ಅಂತ ಅನ್ನಿಸ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ.